Hi friends, welcome to CAD NEST. I am Suresh. So ಇವತ್ತಿನ ವಿಡಿಯೋದಲ್ಲಿ ಆಡ್ ಆಫ್ ಫೋಟೋಶಾಪ್ ಅಲ್ಲಿ ಲೇಯರ್ ವೈಸ್ ಹೇಗೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಲೇಯರ್ ಓಪನ್ ಮಾಡೋದು ಹೇಗೆ, ಲೇಯರ್ ಡಿಲೀಟ್ ಮಾಡೋದು ಹೇಗೆ, ಲೇಯರ್ ಡೂಪ್ಲಿಕೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಡ್ ಆಫ್ ಫೋಟೋಶಾಪ್ದು ನೀವು ಪೇಜ್ ತಗೊಳ್ಳೋದು ಹೇಗೆ ಅಂತ ಹೇಳಿದೆ, ಒಂದು ವೈಟ್ ಪೇಜ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕಲರ್ಸ್ ಆಗಿ. ಸೊ ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನೋಡಿ ನೀವು ಪೇಜನ್ನು ತಗೊಂಡಿರ್ತೀನಿ, ಅಕಸ್ಮಾತ್ ಆಲ್ರೆಡಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಪೇಜ್ ಬೇಕು ಅಂತಂದರೆ ಫೈಲಲ್ಲಿ ಹೋಗಿ ಕಂಟ್ರೋಲ್ ಆ್ಯಂಡ್ ನೀವು ಕೊಟ್ಟರೆ ನಿಮ್ಗೆ ಯಾವ ಥರ ಫೈಲ್ ಆಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಆ ಥರ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನಿಮ್ಗೆ ಆ ಥರ ಪೇಜಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಆ ಥರ ನಾನು ಒಂದು ಪೇಜ್ ತಗೊಂಡಿದ್ದೀನಿ. ಸೊ ಲೇಯರ್ ಅಂದರೆ ಎಲ್ಲಿರುತ್ತೆ ನೋಡಿ, ನಮ್ಗೆ ರೈಟ್ ಸೈಡಲ್ಲಿ ಲೇಯರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಲೇಯರ್ಸ್ ಅನ್ನೋದನ್ನು ಬೇಕಾದ್ರೆ ನಾನು ಸಪ್ರೇಟ್ ಮೂವ್ಮೆಂಟ್ ಮಾಡ್ಕೋಬೋದು ಈ ಥರ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಲೇಯರ್ಸ್ ನೀವು ಲೇಯರ್ ತಗೊಳ್ಳೋದಿರುತ್ತೆ ಒನ್ ಬೈ ಒನ್, ಲೇಯರ್ 1, ಲೇಯರ್ 2, ಲೇಯರ್ 3 ಥರ ಕ್ರಿಯೇಷನ್ ಆಗ್ತಾ ಇರುತ್ತೆ. ಅದನ್ನ ಬೇಡ ಅಂದರೆ ಡಿಲೀಟ್ ಮಾಡೋದಾದರೆ ಡಿಲೀಟ್ ಲೇಯರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿ ಲೇಯರ್ ಮಾಡ್ಬೋದು, ಅಥವಾ ಕೀಬೋರ್ಡಲ್ಲಿ ಡಿಲೀಟ್ ಕೂಡ ತೊಗೋಬೋದು. ಸೊ ಆ ಥರ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಹಾಗೆ ನನಗೊಂದು ಫೋಟೋನ ಮೂವ್ಮೆಂಟ್ ಮಾಡಬೇಕು ಅಂತಂದರೆ ಹೇಗೆ ಮೂವ್ಮೆಂಟ್ ಮಾಡ್ತೀವಿ ಅನ್ನೋದು ಇರುತ್ತೆ. ಸೊ ಫೋಟೋ ಮೂವ್ಮೆಂಟ್ ಮಾಡಬೇಕಾದ್ರೆ ಫೋಟೋನ ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೊ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಫೋಟೋನ ಫುಲ್ ಇಮೇಜ್ ಹೇಗಿದೆ ಹಾಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದರೆ ಪ್ರೆಸ್ ಕಂಟ್ರೋಲ್ ಎ ಕೊಡ್ತೀರಾ, ಫುಲ್ ಸೆಲೆಕ್ಟ್ ಆಗುತ್ತೆ. ಆ ಸೆಲೆಕ್ಟೆಡ್ ಏರಿಯಾ ಏನಿದೆ ಅದು ಮತ್ತೆ ರೀಸೆಲೆಕ್ಟೆಡ್. ಕ್ಯಾನ್ಸಲ್ ಮಾಡಬೇಕು ಅಂದರೆ ಡಿಸೆಲೆಕ್ಟ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತೀರೋ. ಹಾಗೆ ಅದು ವಾಪಸ್ ಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ ಡಿ ಕೊಟ್ಟರೆ ಮತ್ತೆ ವಾಪಸ್ ರೀಸೆಲೆಕ್ಟ್, ಅಥವಾ ಮತ್ತೆ ಅಗೇನ್ ಕಂಟ್ರೋಲ್ ಎ ಕೊಡ್ಬೋದು, ಅಥವಾ ಕಂಟ್ರೋಲ್ ಶಿಫ್ಟ್ ಡಿ ಕೊಡ್ಬೋದು. ಅಂದರೆ ಒಂದು ಸೆಲೆಕ್ಟೆಡ್ ಇಮೇಜಸ್ನ ಹೇಗೆ ಸೆಲೆಕ್ಟ್ ಮಾಡ್ತೀವಿ ವಿತ್ ಕೀಸಲ್ಲಿ ಅಂತ ನೋಡಿದ್ವಿ. ಹಾಗೆ ನಾನು ಅದು ಮೂವ್ ಮಾಡಬೇಕು ಅಂತಂದಾಗ ಒಂದು ಕಂಟ್ರೋಲ್ ಸಿ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಬೋದು ಪೇಜ್ಗೆ, ಅಥವಾ ಸೆಲೆಕ್ಟೆಡ್ ಮಾಡ್ಕೊಂಡು ಟೂಲ್ ಬರಲಿ ಫಸ್ಟ್ ಒಂದು ಟೂಲ್ ಏನಿರುತ್ತೆ ಮೂವ್ ಟೂಲ್. ಸೊ ಮೂವ್ ಟೂಲ್ ಅನ್ನೋದು ಕ್ಲಿಕ್ ಮಾಡಿ ಜಸ್ಟ್ ಮೂವ್ ಮಾಡಿದ್ರೆ ನಿಮ್ಗೆ ಅದು ಮೂವ್ಮೆಂಟ್ ಆಗುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ನಾವು ಡ್ರ್ಯಾಗ್ ಮಾಡಿದ್ರೆ ಸೊ ಈ ಥರ ಇಮೇಜಸ್ ಮೂವ್ಮೆಂಟ್ ಆಗುತ್ತೆ. ಇದೇ ಫೋಟೋ ಅಗೇನ್ ಇನ್ನೊಂದು ಬಾರಿ ಡೂಪ್ಲಿಕೇಟ್ ಆಗಿ ಬೇಕು ಅಂತ ಅಂದರೆ ಒಂದು ಆಲ್ಟ್ ಡ್ರ್ಯಾಗ್ ಮಾಡ್ತೀವಿ ಫೋಟೋನ, ಅಥವಾ ಒಂದು ಕಂಟ್ರೋಲ್ ಜೆ ಪ್ರೆಸ್ ಮಾಡ್ತೀವಿ. ಆವಾಗ ನಿಮಗೆ ನೋಡಿ ಲೇಯರ್ 1, ಲೇಯರ್ 1 2, ಲೇಯರ್ 2 ಕಾಪಿ ಅಂತ ಬರುತ್ತೆ. ಸೊ ನಿಮಗೆ ಇದು ಫೋಟೋ ಹಿಂದೆ ಫೋಟೋ ಇರುತ್ತೆ. ಕಂಟ್ರೋಲ್ ಜೆ ಕೊಟ್ಟರೆ ಫೋಟೋ ಬ್ಯಾಕ್ ಟು ಫೋಟೋ ಇರುತ್ತೆ. ಸೊ ಆಲ್ಟರ್ನ್ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಲೆಫ್ಟ್ ಟು ರೈಟ್ ಮೂವ್ಮೆಂಟಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೂವ್ಮೆಂಟ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತೀವಿ. ಸೊ ಈ ಥರ ನಾವು ಒಂದು ಲೇಯರ್ನ ಹೇಗೆ ತಗೋತೀವಿ ಅನ್ನೋದು ಒಂದು ಮೂವ್ಮೆಂಟ್ ಆಫ್ ಇಮೇಜಸ್ ವೈಸ್ ವಿತೌಟ್ ಇಮೇಜಸ್ ವೈಸ್. ನಾವು ಲೇಯರ್ನ ಹೇಗಿರುತ್ತೆ ಅಂತಂದರೆ ಲೇಯರ್ಸ್ ಅನ್ನೋದಿರುತ್ತೆ. ಇದು ವಿಂಡೋಸ್ ವರ್ಕ್ ಸ್ಪೇಸ್ ರೀಸೆಟಲ್ಲಿ. ಸೊ ಇಲ್ಲಿ ಲೇಯರ್ ಅನ್ನೋದು ಬೇಕಾದ್ರೆ ಸಪ್ರೇಟಾಗಿ ಈಗ ಮೂವ್ಮೆಂಟ್ ಮಾಡಿರ್ತೀರ. ಆ ಲೇಯರ್ ವೈಸ್ ನಾನು ಏನೇ ಓಪನ್ ಮಾಡೋದಾದ್ರೆ ಇಲ್ಲಿ ನೀವು ಕ್ರಿಯೇಟ್ ನ್ಯೂ ಲೇಯರ್ ಅಂತ ಇರುತ್ತೆ. ಕ್ರಿಯೇಟ್ ನ್ಯೂ ಲೇಯರ್ಗೆ ಹೋಗ್ತೀರಾ, ಬೇಡ ಅಂದರೆ ಇದರಲ್ಲಿ ಸೆಲೆಕ್ಟ್ ಮಾಡಿ ಡಿಲೀಟ್ ಆರ್ ಕೀಬೋರ್ಡ್ ಡಿಲೀಟ್. ಸೊ ಈ ಥರ ನಾವು ಡೂಪ್ಲಿಕೇಟ್ ಕಾಪಿ ಮಾಡೋದಾದ್ರೆ ಹೇಗೆ ಆಲ್ಟರ್ನ್ ಡ್ರ್ಯಾಗ್ ಆ್ಯಂಡ್ ಕಂಟ್ರೋಲ್ ಜೆ ಅಲ್ಲಿ ನಾವು ಹೇಗೆ ಡೂಪ್ಲಿಕೇಟ್ ಮಾಡ್ತೀವಿ ಅನ್ನೋದು ಕೂಡ ನೋಡಿದ್ವಿ, ಅದರದ್ದು ಕಾಪಿ ಆಫ್ ಡೂಪ್ಲಿಕೇಟ್ ಕಾಪಿನ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ನೀವು ಫೋಟೋ ಏನು ಸೆಲೆಕ್ಟ್ ಮಾಡಿರ್ತೀರೋ ಆ ಫೋಟೋದ ಮೇಲೆ ನಾವು ಹೇಗೆ ಡೂಪ್ಲಿಕೇಟ್ ಕಾಪಿ ಮಾಡಿದ್ವಿ ಅದೇ ಥರ ರೀಸೈಜ್ ಮಾಡೋದು ಹೇಗೆ ಅಂತ ಒಂದು ಅನ್ನೋದು ಹೇಳ್ತಾ ಹೋಗ್ತೀನಿ. ರೀಸೈಜ್ ಮಾಡೋದು ಹೇಗೆ ಅಂತ, ಒಂದು ವಿಡ್ತು ಮತ್ತು ಹೈಟ್ ಅನ್ನೋದು ಹೇಗೆ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ರೊಟೇಷನ್ ಹೇಗೆ ಮಾಡಬೇಕಾಗತ್ತೆ, ಅದನ್ನು ಬೇರೆ ಆ ಶೇಪ್ಸ್ ಆ ಥರ ಎಲ್ಲ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೀವು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು.